ನೋಡಪ್ಪ ಮಾಮ ಈಗ ಬತ್ತು ಆಟೋದಲ್ಲಿ ಕಬ್ಬಾಳಮ್ಮಂಗೆ ಹಾಯ್ ಬ್ರೋ. ಅವನ್ ಇಸ್ಕೊಂಡೆ ನಾನು ಚಳಿ ಎಲ್ರು ಹಾಯ್ ಮಾಡ್ರಿ ಅವನೊಂದು. ಹಾಯ್ ಬ್ರೋ. ಹೀರೋ 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 ನಾನೇ ಭಾಗ್ಯವಂತ. ಅಭಿಮಾನ ನಿಮ್ಮ ಮನಸ್ಸಲ್ಲಿ ಇರ್ಲಿ, ಪರವಾಗಿಲ್ಲ. ಅವ್ನು ನೋಡು ಕ್ಯಾಮ್ರಾ ಬಂದ್ರೆ ಹಿಂದಗಡೆ ಹೆಂಗೆ ಇವ್ರಿಗೊಂದು ಹೆಣ್ಣು ನೋಡ್ತಾ ಇದೀವಿ. ನಾನು ಯಾರು ಗೊತ್ತಾ ನಿನ್ಗೆ? ಯಾರಾದ್ರೂ ಒಂದು ಹೆಣ್ಣಿದ್ರೆ ದಯವಿಟ್ಟು ಒಂದು ಹೆಣ್ಣು ತೋರಿಸ್ತೀವಿ. ರೇಟ್ ಕೊಟ್ಟಂಗೆ ಏಟು. ಎಲ್ರಿಗಿಂತ ಫಸ್ಟ್ ಬಂದವ್ರು ಇವ್ರೆ. ಅಣ್ಣಯ್ಯ ಅಣ್ಣಯ್ಯ ಅಣ್ಣಯ್ಯ. ಎಲ್ರಿಗಿಂತ ಫಸ್ಟ್ ಬಂದು ನಿಂತವ್ರು ಇವ್ರೆ. ಹಂಗಲ್ಲ ಯಾಕಾರ ಏನ್ ಸಮಾಚಾರ? ಸಮಾಚಾರನಾ ಅಪ್ಪ ಹೇಳ, ನೀನೇನ್ ಹೇಳಿದ್ರು ಕೇಳ್ತೀನಿ. ಅಲ್ಲ ನಾನ್ ಹೇಳು ಅಂತ ಹೇಳಿಲ್ಲ, ನಿನ್ನ ರಾಜಿಗೆ ಹೇಳು ಅಂತ ಕೇಳ್ತಾ ಇರೋದು. ಉಯ್ಕೊಂಡ್ ಬಂದಿದ್ಯಾ? ಹಾ ಹೇಳ್ಬೇಕು ಅಂತ ಹೇಳಿದ್ನಲ್ಲ. ಅದ್ನೇ ನೀನ್ ಹೇಳ್ಬೇಕು ಅಂತ ಹೇಳ್ತಾ ಇರೋದು, ಹೇಳ್ಬೇಕು ಅಂತಲ್ಲ. ನೀನ್ ಹೇಳಪ್ಪ. ಅದ್ನೇ ಕೇಳ್ತಾ ಇದೀನಿ. ಚಿಂಗ್ ಅಯ್ಯಯ್ಯೋ, ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಮಾತಾಡ್ತೀರಾ ಮಾತಾಡ್ತೀರಾ? ಏನ್ ಕರ್ಮನೋ ಇದು, ಎಲ್ಲ ನಮ್ಗೆ ಕಾಡ್ತಾ ಇದೆ. ಅಪ್ಪ ಹೇಳ, ನೀನೇನ್ ಹೇಳಿದ್ರು ಕೇಳ್ತೀನಿ. ಅಲ್ಲ ನಾನ್ ಹೇಳು ಅಂತ ಹೇಳಿಲ್ಲ, ನಿನ್ನ ರಾಜಿಗೆ ಹೇಳು ಅಂತ ಕೇಳ್ತಾ ಇರೋದು. ಅದು ಮಾತ್ರ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ನಂಬೋದು. ಕ್ವಶನ್ ಅರ್ಥ ಮಾಡ್ಕೊಳೋದು ಯಾಕೆ ನೀನು? ಈಗ ಏನ್ ಹೇಳ್ಬೇಕು? ರಾಜ ಏನೋ ಸಮಾಚಾರ ಅಂದೆ. ತಿನ್ನಕ್ಕೇನಾದ್ರೂ ಎಲ್ಲ ಹಾ ಹೇಳ್ಬೇಕು ಅಂತ ಹೇಳಿದ್ನಲ್ಲ. ಅದ್ನೇ ನೀನ್ ಹೇಳ್ಬೇಕು ಅಂತ ಹೇಳ್ತಾ ಇರೋದು. ಹೇಳ್ಬೇಕು. ನೀನ್ ನೋಡ್ರ, ಅಯ್ಯೋ ಪಾಪ ಅನಿಸ್ತಿದೆ. ನಾಗೇಶ ನಾಗೇಶ ಏನಪ್ಪ ಸಮಾಚಾರ? ಚಿಪ್ಸ್ ತಿಂತಾ ಇದಾರೆ. ಚಿಪ್ಸ್ ಹೆಂಗೆ? ಹೆಂಗೆ ಹೆಂಗೆ ಏನೋ ಕೆಲಸ ಮಾಡ್ತಾ ಇರೋದು ನೀನು. ಹಂಗಲ್ಲ, ಎಲ್ಲಿ ಆಕ್ಷನ್ ಎಲ್ಲಿ ಆಕ್ಷನ್? ನಿಮ್ಮ ಉದ್ದೇಶ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಕ್ಯಾಮ್ರಾ ಕ್ಯಾಮ್ರಾ ಮಚ್ಚ ನೀನ್ ಬದುಕ್ಬೇಕಾ? ಹುಡುಗೋಸ್ಕರ ಎರಡು ಜ್ಯೂಸ್ ರೆಡಿ ಮಾಡ್ತೀನಿ. ಯಾವ್ದು ಬೇಕು ನಿನ್ಗೆ? ಅವ್ರೆ ಇದೇನು? ಯಾವ ಜ್ಯೂಸ್ ಆರು ಸರಿ ತಗ, ಯಾವ್ದು ಕುಡಿತೀಯ ಕುಡಿಯುತ್ತೆ ತಗ. ಗಂಜಿಲ ಅಂಕಲು ಗಂಜಿಲ ಬೇಕಾ? ಯಾರ್ಗೆ ಹೇಳ್ತಿದ್ಯಾ? ನೀವು ತಗೊಳ್ಳಿ. ಬಂದು ಸ್ಟೇಷನ್ ಅಲ್ಲಿ ಮಾತಾಡಿ ಮಾಡಿ ಫೋಟೋ ಪ್ಲಸ್ ಆಮೇಲೆ ಅಲ್ಲಿಂದ ಫೈನಲ್ ಬಂದು ಕರೆಕ್ಟಾಗಿ ನೀಟಾಗಿ ಹೇಳ್ತಾ ನಿಂಗೆ. ಪಟ್ಟಿ ಒಪ್ಪಿಸ್ತೇನೆ ನಂಗೆ. ನೀನ್ ಅಳ್ತಿರೋ ನಗ್ತಿರೋ ಹೇಳ್ತಾನೆ. ಎಲ್ಲರೂ ಗಾಡಿ ರಿಸರ್ಚ್ ಮಾಡ್ತಿದ್ರಲ್ಲ, ಡೋರ್ ಓಪನ್ ಮಾಡಿಯಾ? ಅವ್ರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು. ಇಂಜಿನ್ ಬಿಚ್ಚನ ಅಂತ ಪ್ಲಾನ್ ಹಾಕಿದ್ವಿ. ಇವ್ರ ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಬಿಚ್ಚಕ ಇಂಜಿನ್ ಬಿಚ್ಚನ ಅಂತ ಪ್ಲಾನ್ ಹಾಕಿದೀವಿ. ಇಲ್ಲಿ ಗಾಡಿ ಓನರ್ ಯಾರಪ್ಪ ಇಲ್ಲಿ? ನಾನಾರು ಇಲ್ಲೇ ನಿಂತಿದ್ದಾರೆ ಎಲ್ಲಾರು ಗಾಡಿ ಓನರ್. ಯಾರು ಗಾಡಿ ಓನರು? ಅವ್ರನ್ನ ಬೇಡ, ಅವ್ರನ್ನ ಇವರಾ? ಅಲ್ಲಲ್ಲ, ಅವರೇ ಗಾಡಿ ಓನರು. ಮೊದಲು ಹೇಳ್ತಾ ಇದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ, ಪ್ಲಸ್ ಆರ್ ಮೈನಸ್ ಪಬ್ಲಿಸಿಟಿಲಂತೂ ಇದ್ದೇ ಇರ್ತೀವಿ. ಓ ಗಾಡಿ ಓನರ್ ನೀನೇನಾ? ಚಿಕ್ಕಪ್ಪನಾ? ಇಲ್ಲಿ ಗಾಡಿ ಓನರ್ ಮುಖ್ಯ ಅಲ್ಲ, ಗಾಡಿ ಹರೀಶ್ ಅವರೇ, ಈಗ ನಾವು ಕಬ್ಬಾಳಗ್ ಹೋಯ್ತಾ ಇದೀವಲ್ಲ,
ಇಷ್ಟು ಚಳಿನಲ್ಲಿ ಹೋಯ್ತಾ ಇದೀವಿ. ನಿಮ್ಗೆ ಏನ್ ಅನ್ನಿಸ್ತಿದೆ? ಏನ್ ಅನ್ನಿಸ್ತೈತೆ? ಅಮಾವಾಸ್ಯೆ ದಿನ ತಾಯಿ ದರ್ಶನ ಮಾಡೋಣ, ಒಳ್ಳೇದಾಗುತ್ತೆ. ಒಂದು 9 ವಾರ ಸ್ವಲ್ಪ 3 ವಾರ ಸದ್ಯಕ್ಕೆ 3 ವಾರ ಹೋಗೋಣ. ಒಟ್ಟಲ್ಲಿ ನಾವು ಪ್ರತಿ ಅಮಾವಾಸ್ಯೆಗೆ ಕಬ್ಬಾಳಮ್ಮಂಗ್ ಹೋಗ್ತಾ ಇದೀವಿ. ಹೋಯ್ತಾ ಇದೀವಿ. ತಾಯಿ ಕೈ ಹಿಡಿಯೋದ್ಮೇಲೆ ತಾಯಿ ಎಲ್ಲರಿಗೂ ಕೈ ಹಿಡಿತದೆ, ಎಲ್ರಿಗೂ ಒಳ್ಳೇದೇ ಮಾಡೋದು. ಕಬ್ಬಾಳಮ್ಮ ಅನ್ನೋದು ಒಂದು ನಂಬಿಕೆ ಪ್ರತಿಯೊಬ್ಬರಿಗೂ ಇದೆ, ನಮಗೂ ಕೂಡ ನಂಬಿಕೆ ಇದೆ. ಹೋಯ್ತಾ ಇದೀವಲ್ಲ. ಅದು 5 ಗಂಟೆಗೆ ಎದ್ದು ಈ ಚಳಿನಲ್ಲಿ ನಾವು ಇದ್ರೊಳಗೆ ಹೋಗ್ತಾ ಇದೀವಿ ಅಂದ್ರೆ ಆ ಅಮ್ಮನ ಮೇಲಿರೋ ಭಕ್ತಿ. ಚಿಕ್ಕ ಮಕ್ಕಳೆಲ್ಲ ಎತ್ಕೊಂಡು ಬಂದಿರ್ತಾರಲ್ಲ, ಹೌದು ಫ್ಯಾಮಿಲಿ, ಅವರು ಹೌದು ಅಲ್ವಾ? ಅದೇ ನಂಬಿಕೆ. ನಿಜ. ಅಂತೂ ಇತ್ತು 2 ಗಾಡಿ ಬಂದು ಲ್ಯಾಂಡ್ ಆಯ್ತು. ಶಾಕ್ ಆಯ್ತಾ? ಆಗಿರ್ಲೇಬೇಕು. ಹಾ ಹರೀಶರ ಅಲ್ಲಿ ನೋಡ್ರಪ್ಪ, ನಿಮ್ ಗುರುಗಳ ಹತ್ರ ಹೋಗಲ್ ವಿಡಿಯೋ ಮಾಡಿ ಹೇಳ್ತೀನಿ ಫಸ್ಟ್. ಏನೋ ಹಿರಿಯರಾ? ಇವರ ಹಿರಿಯರು? ನಮ್ ನಿರೀಕ್ರು ಅವರು ನಿನ್ಗೆ ಹೇಳ್ತಿರೋದು. ನಮ್ ಬಾಸ್ ಅವ್ರ ನಿಂಗ್ ಗೊತ್ತಿಲ್ಲ, ನೀನ್ ಲಾಸ್ಟ್ ವಿಡಿಯೋ ವಿಷ್ಣುವರ್ಧನ್ ಇದ್ದಂಗೆ. ನನ್ನ ಹೆಸರು ನಂಜುಂಡ ಅಂತ. ವಿಷ್ಣುವರ್ಧನ್ ಇದ್ದಂಗೆ. ಅಯ್ಯ ಎಂತ ಬಿರ್ದು? ನನಗೆ ಇನ್ನೊಂದು ಹೆಸರಿದೆ. ವಿಷ್ಣುವರ್ಧನ್ ಇದ್ದಂಗೆ. ಒಟ್ನಲ್ಲಿ ಎಲ್ಲಾ ಗಾಡಿ ಲ್ಯಾಂಡ್ ಆಯ್ತಪ್ಪ ನಮ್ಗೆ. ಇನ್ನೊಬ್ರು ರಮೇಶ್ ಅವ್ರು ಬಂದಿಲ್ಲ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಗಾಡಿ ಲ್ಯಾಂಡ್ ಮಾಡಿ ಅಂಕಲ್ ಜೊತೆಲಿ ಅಂಕಲ್ ಜೊತೆಲಿ ಎಂಟ್ರಿ ಕೊಡ್ತಾ ಇದೀವಿ. ಕೊಟ್ಟಿದ್ದೀವಿ. ಆಯ್ತಪ್ಪ. ಹಿಂದೆ ಹಿಂದೆ ಬಿಚ್ಚಮ್ಮಂಗ ಅಲ್ಲಿ ಹಿಂದೆ ಹಾಕ್ಬಿಡೋ ಗಾಡಿಲಿ. ಬಿಚ್ಚಾಕದಪ್ಪ. ಬೇಡಪ್ಪ ಅಂದ್ರು. ಇದು ಡೈಲಾಗ್ ಸೆಟ್ ಮಾಡಿ ಅಂಕಲ್. ಯಾವ್ದು ಅಂಕಲ್ ನಿಮ್ ಬಾಸ್ ಡೈಲಾಗು? ಯಾವ್ದು ನಿಮ್ ಬಾಸ್ ಡೈಲಾಗು? ನಮ್ ಬಾಸ್ದು ಡೈಲಾಗು ಯಾವ್ದು ಮಚ್ಚ? ನಮ್ಮ ಮಚ್ಚ ಹೇಳ್ತಂತೆ. ಯಾವ್ದಪ್ಪ? ಸೇಮ್ ಇದ್ರೆ ನೆಮ್ಮದಿಯಾಗಿರ್ಬೇಕು. ಅಲ್ಲ, ನೋಡಕ್ ನಮ್ ಬಾಸ್ ತರನೇ ಅವನೇ. ಹಾ 9 ಗಂಟೆ 2.5 ಅವರ್. ಏನ್ ಡೈಲಾಗ್ ಅಂಕಲ್? ಆದಷ್ಟು ಹಾ ಜ್ಞಾಪಕ ಇರ್ಲಿ. ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ಜರ್ನಿ ನಮ್ ಜೊತೆ ಮಾಡ್ತಾ ಇದ್ದೀರಾ? ಜ್ಞಾಪಕ ಇರ್ಲಿ, ನನ್ ಜೊತೆ ಜರ್ನಿ ಮಾಡ್ತಿದ್ಯಾ? ಸ್ಪೀಡು ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗಲ್ಲ. ಜೆಪಿ ನಗರದಿಂದ ನೀವು ನಾಯಂಡಳ್ಳಿಗೆ ಹೋಗೋಷ್ಟೊತ್ತಿಗೆ ಮಿನಿಮಮ್ 4 ಜನ ಬೈತಾರೆ ಸರ್. ಅದಕ್ಕೆ ನಾ ಸ್ಲೋ ಬಂದಿದ್ದು. ಆ ಡೈಲಾಗ್ ಸೂಟ್ ಆಗ್ಲಿಲ್ಲ. ಯಾವ ಕಡವನ ಇಲ್ಲೇನಾ? ನಡಿ ಮಗ್ನೆ, ಮುಂದೆ ನಡಿ ಮಗ್ನೆ. ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಜೈ. ಹೇಳಂಕಲ್. ಜರ್ಕಿನ್ ತೆಗೆದ್ರು, ತಾವು ತೆಗ್ದಿಲ್ಲ. ಜರ್ಕಿನ ಇರ್ಲಿ ಅಂಕಲ್, ಚಳಿ ಆಗ್ತಾ ಇದೆ. ವಾಟ್ ಇಸ್ ಇಟ್? ಈ ಕಡೆಯಿಂದ ಏನೋ ಅವಶ್ಯಕತೆ ಇಲ್ಲ ಬಿಡಪ್ಪ. ಅಲ್ಲ ಹೋಗ್ಬೇಕಾರೆ ಏನ್ ಬೇಡ. ಹ್ಞೂ ಮಗ್ನೆ, ಹೋಸತಿ ಅಣ್ಣ ಬಂದಾಗ ನೋಡು ಅಲ್ಲೇ ಹತ್ತಿದ್ದು. ಹಾ ಬೆಟ್ಟ ಹತ್ಸೋದು ಯಾವಾಗ ನಮ್ಮನ್ನ? ಯಾವ್ದು ಅದ ಅಂಕಲ್? ಯಾರ್ಗೆ ಹೇಳ್ತಿದ್ಯಾ? ಇನ್ನೊಂದ್ಸರಿ ಹೆಂಗೆ ಅದನ್ನ ಮನ್ಸಲ್ಲೇ ಇಟ್ಕೊಂಡು ಮಾತಾಡ್ತಿಲ್ಲ, ಬರೀ ಅದನ್ನೇ ಹೇಳ್ತಾರೆ. ಲೇಟ್ ಮಾಡ್ಬಿಟ್ರಿ, ಲೇಟ್ ಮಾಡಿ. ಹಾ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಹೋಗಂಗ ಮಾರ್ಗ. ನೀವ್ ಹೇಳ್ಬೇಕು ತಾನೆ, ನಾನು ಬೇಗ ಬಂದೆ ಅಂತ. ಹೇಳದ್ನಲ್ಲ ನೀನೇ ಫಸ್ಟ್, ಎಲ್ರಿಗಿಂತ ಫಸ್ಟ್ ಬಂದಿದ್ದ ಅಂಕಲ್. ಕರೆಕ್ಟ್ ಮೇಡಮ್. ಅಂಕಲ್ ನೀನೇ ಎಲ್ರಿಗಿಂತ ಫಸ್ಟ್ ಬಂದಿರೋದು. ಖಂಡಿತ. ಈಗ ನಾನ್ ಮುಂದಿದ್ರೇನೆ ನೀನಿಂದ ಕಾಣೋದು. ಈ ಶೋ ಎಲ್ಲ ಬೇಜಾನ್ ನೋಡಿದ್ದೀನಿ. ಹೌದಲ್ವಾ? ಹೋಸತಿ ಇದೇ ಜಾಗದಲ್ಲಿ ಏನ್ ಡಿಸ್ಕಷನ್ ನಡೀತಾಳ? ನಾನೇನು ಹೇಳಿದ್ನ? ಹುಷಾರಾಗೇ ಇದೆಯಾ? ಖಂಡಿತ ಇಲ್ಲ, ಚಾನ್ಸ್. ಹೋಸತಿ ನೀನು ಹೇಳಿ ಡೈಲಾಗ್ ಈಗಲೂ ಜ್ಞಾಪಕ ಐತೆ ಅಲ್ವಾ? ಇದೇ ಡೈಲಾಗ್ ಹೇಳಿದ್ದು. ಹೇಳಿದ್ನ? ಇದೇ ಡೈಲಾಗ್ ಹೇಳಿದ್ದು. ಹೇಳಿದ್ನ? ಹಾ ಡೌಟ್ ಇದೆ, ಯೂಟ್ಯೂಬಲ್ಲಿ ಚೆಕ್ ಮಾಡು. ಮಾಡುವ ಚೆಕ್ ಮಾಡುವ. ನಾಗೇಶ ಬನ್ನಿ. ನಿಮ್ಮ ಅನಿಸಿಕೆ? ದೇವರ ದರ್ಶನ ನೋಡ್ಬಿಟ್ಟು ದರ್ಶನ ಮಾಡಿ ಆಮೇಲೆ ಹೇಳ್ತಾರೆ. ಕಬಾಬು
ಏನ್ ಸರ್ ಅದು? ಖಾರದ ಪುಡಿ. ಯಾವಾಗ ಮಾಡಿದ್ರೆ ಯಾವಾಗ ಮಾಡ್ತಾ ಇದೆಯಪ್ಪ? ಹಾ ನೋಡು, ಯಾವಾಗ ಮಾಡಿದ್ರೆ ಯಾವಾಗ ಮಾಡ್ತಾನೆ. ಯಾವಾಗ ಮಾಡಿದ್ರೆ ಯಾವಾಗ ಮಾಡ್ತಾ ಇದೀಯ? ಏನ್ರ ಇಲ್ಲೇ ವಿಡಿಯೋ ಮಾಡ್ಕೊಂಡು ಹೋಗಿದ್ದು. ಹೋದ್ ತಿಂಗಳು ಅಲ್ವಾ? ಏನೋ ಡೈಲಾಗ್ ಬಂದಿದ್ದು, ಏನ್ ಡೈಲಾಗ್ ಹೇಳ್ರೆ? ಹಾ 4 ಪೈಸಲ ಮಾದೇಶನ್ ಬಗ್ಗೆ ಡೈಲಾಗ್. ಅಲ್ಲಿಂದ ಸ್ಟಾರ್ಟ್ ಆಗಿರ್ಲೇನೋ ಒಂಚೂರು ಹಾ ಎಂಡ್ ಆಯ್ತು. ಅದನ್ನ ಚೇಂಜ್ ಮಾಡಿದವ್ರು ನೀವೇ. ನಾಗೇಶ, ಹೋಸತಿ ಇದೇ ಸ್ಪಾಟಲ್ಲಿ ಇದೇ ಜಾಗದಲ್ಲೇನೆ ಟಾಪಿಕ್ಗಳು ಏನೇನೋ ತೆಗೆದ್ಬಿಟ್ಟು ಏನೇನೋ ಎಲ್ಗೋ ತಗೊಂಡಾಗ ಎಲ್ಗೋ ಎಂಡ್ ಮಾಡ್ಬಿಟ್ರು. ಇಲ್ಲೇ ಎಂಡ್ ಮಾಡಿದ್ದು. ಹಾ ಮಾದೇಶನ್ ಬೆಟ್ಟಕ್ಕೆ ಹೋಗ್ಬೇಕನ್ನೋ ಪ್ಲಾನ್ ಇದ್ದಿದ್ದು ಇವರಿಂದ. ಮಾದೇಶನ್ ಬೆಟ್ಟನ ಸ್ಟಾರ್ಟ್ ಆಗಿದೆ ಇವರಿಂದಾನೆ, ಕ್ಯಾನ್ಸಲ್ ಆಗಿದೆ ಇವರಿಂದಾನೆ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಸ್ಟಾರ್ಟ್ ಆಗಿದ್ದು ನಮ್ಮಿಂದ ಕ್ಲೋಸ್ ಆಗಿದ್ದು. ಹೀಗೆ ಇವತ್ತು ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ ಫುಲ್ಲು ರಶ್ಶು. ಒಳಗಡೆ ಕ್ರೌಡ್ ಅಷ್ಟೇ, ಈಚೆ ಏನಷ್ಟು ಕ್ರೌಡ್ ಇಲ್ಲ. ಚಿಕ್ಕಪ್ಪನ ಮೇಲೆ ಕುಂತವನೆ. ದೇವಸ್ಥಾನ ದರ್ಶನ ಮಾಡ್ದ? ಚೆನ್ನಾಗಾಯ್ತಾ? ಹಾ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ. ಇದೆಲ್ಲ ಮಾಡುತ್ತಾ ಮಗು? ಎಲ್ಲ ಇಂಪ್ರೂವ್ ಮಾಡ್ತಿದ್ದಾರೆ ಈಗ ಕಬ್ಬಾಳಮ್ಮನ ದೇವಸ್ಥಾನದಲ್ಲಿ. ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡ್ತಿದ್ದಾರೆ. ಇನ್ನು ಹೋಗ್ಬೋಣ ಸ್ವಲ್ಪ ಹಿಂಗೆ. ದೇವಸ್ಥಾನ ನಾಗೇಶ ಆಯ್ತಪ್ಪ, ತಲೆ ಹೊಡೆಸ್ದಾ? ಹಾ ನಾನು ಕೂಡ ಅಷ್ಟೇ. ನೀನು ನೀನು ಸುಳ್ಳು ಹೇಳ್ತಿದ್ಯಾ? ಅಂಕಲ ಹಾ ಹೇಳಿ. ತಡೆ ಹೊಡೆಸ್ದಾ? ಒಳ್ಳೇದಾಗ್ಲಿ. ಏನಕ್ಕೋಸ್ಕರ ಹೊಡ್ಸಿದ್ದು? ನೀವು ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ನಾವು ಹೊಡ್ಸಿದೀವಿ. ಖಂಡಿತ. ದೃಷ್ಟಿ ಏನೇ ಇದ್ರು, ಯಾವ್ದೇ ದೃಷ್ಟಿ, ಯಾವ್ದೇ ಕೆಟ್ಟ ದೃಷ್ಟಿ, ಕೆಟ್ಟ ಜನಗಳ ದೃಷ್ಟಿ ಏನೇ ಇದ್ರು ಕೂಡ ಹೋಗುತ್ತೆ. ಹೇಳಿದಕ್ಕೆ ಹೊಡ್ಸಿದ್ವಿ. ನಮ್ಮ ಸಂಬಂಧಿಕರ ಅವ್ರಿಗೆ ಅದೇ ಕೆಲಸ. ಮಾಟನು ಮಾಡಿಸ್ತಾರೆ, ಕಾಟನು ಕೊಡ್ತಾರೆ. ಬೆಳೆದ್ರು ಸಹಿಸಲ್ಲ, ಉಳಿದ್ರು ಸಹಿಸಲ್ಲ. ಖಂಡಿತ. ಇನ್ನೊಂದು ಮಾಮ ಬಂತು. ಹಾ ನನ್ನ ಮಾಮ ನನ್ನ ಮಾಮ ಇನ್ನೊಂದು ದಪ್ಪ ಯಾವಾಗ ಆಗೋದು ಅಂದ್ರೆ ಏನಾಯ್ತು ಅಂತ ಕೇಳೆ. ಮದ್ವೆ ಆದ್ಮೇಲೆ ದಪ್ಪ ಆಯ್ತೀನಿ. ಏನ್ ಮಗ್ನ? ದಪ್ಪ ಯಾವಾಗ ಆಯ್ತಪ್ಪ? ದೊಡ್ಡನ ಮೇಲೆ ದುರಾಲೋಚನೆ. ನನ್ ಮಗ ನೋಡ, ಅಚ್ಚಿ ಕುಡಿದ ಮೇಲೆ ಆಪಾದನೆ ಆಗ್ತಾರೆ ಇಬ್ರು ಸೇರ್ಕೊಂಡು. ಓ ಭ್ರಮೆ ಇಲ್ಲ. ನೋಡಪ್ಪ, ನನ್ ಮಗನ ಮೇಲೆ ನನಗ್ ನಂಬಿಕೆ ಐತಪ್ಪ. ಅಲ್ಲ ಆಯ್ತು, ಇವಾಗ ನಿಮ್ ಮಗ ಮಾತು ಹೇಳಿದ್ವಾ? ಈಗ 100 ಜನ 100 ಹೇಳಿ. ಕ್ಯಾಮ್ರಾ ಆನ್ ಆಗಿತ್ತು. ಈಗ 100 ಜನ 100 ಹೇಳಿ, ನನ್ನ ಮಗನ ಮೇಲೆ ನನಗ್ ನಂಬಿಕೆ ಐತೆ. ಅದನ್ನೇ, ನನ್ ಮಗನ ಮೇಲೆ ನನಗ್ ನಂಬಿಕೆ ಐತೆ. ಬರ್ರಿ ರಾಜು